ಅಧಿಕಾರಿಗಳೇ ನಿದ್ದೆ ಮಾಡ್ತಾ ಇದ್ದೀರಾ? ನಿದ್ದೆ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಿದ್ದೆ ಮಾಡ್ತಾ ಇದ್ದೀರಾ? ನೀವು ಆರಾಮಾಗಿದ್ದೀರಾ? ನಿಮಗೆ ಕಾಳಜಿನೇ ಇಲ್ಲ. ಇಡೀ ಜಿಲ್ಲೆಗೆ ನೋಟಿಸ್ ಕಳಿಸಿ, ನಾನು ಕಳಿಸ್ತೀನಿ. ಆ ಲೆಟರ್ ಫಾರ್ವರ್ಡ್ ಮಾಡಿ. ₹1 ಕೆಲಸ ತಗೊಂಡು ಹೆಣ್ಮಕ್ಳಿಗೆ ಉಚಿತವಾಗಿ ಕೊಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಉಚಿತ ಬಸ್ ಕೊಟ್ಟಿದೀವಲ್ವಾ, ಅಷ್ಟೇ ಕೊಟ್ಮೇಲೆ ಇದನ್ನೇ ನಾನು ಹೇಳ್ತೀನಿ, ಬರೀತೀನಿ ಸಾಹೇಬ್ರಿಗೆ, ಸಿಎಂ ಸಾಹೇಬ್ ಬರೀತೀನಿ. ಇದ್ಮೇಲೆಲ್ಲ ಆಕ್ಷನ್ ತೆಗೆದು ಎಲ್ಲಾದ್ರೂ ತೆಗ್ದಾಕಿ ಹೇಳ್ತೀನಿ. ಎಲ್ಲ ದುಡ್ಡು ಮಾಡ್ತಾ ಇದ್ದೀವಿ, ₹10 ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅನ್ನೇ ಅಲ್ವಾ? ಅನ್ನೇ ಅಲ್ವಾ? ಕೂಲಿ ಅವ್ರ ಹೊಟ್ಟೆಗೇನೆ ಇರಲ್ಲ, ಅವ್ರು ಯಾಕೆ ಕೊಡ್ತಾರೆ? ₹10 ಅಂದ್ರೆ ಇದು ಅಗಲ ದರೋಡೆ ಅಂತ ಗೊತ್ತಾ ನಿಮ್ಗೆ? ಯಾರ ಜೊತೆ ಶಾಮೀಲಾಗಿದ್ದೀರಾ? ಯಾರ ಜೊತೆ ಶಾಮೀಲಾಗಿದ್ದೀರಾ? ನೋಡಿ, ಗೊತ್ತಾಗಲಿಲ್ಲ ಕೆಲಸ ತಪ್ಪು ಮಾಡಿದ್ದಾರೆ. ಇನ್ನು ಮುಂದೆ ನಾನು ಕೆಲಸ ತಪ್ಪು ಮಾಡಿರಲ್ಲ, ನಿಮ್ಗೆ ಗೊತ್ತಿಲ್ಲ, ನಡೆದಿಲ್ಲ. ನೀವು ಇದನ್ನ ರದ್ದು ಮಾಡಕ್ ನಾನು ಹೇಳ್ತೀನಿ. ಯಾಕಂದ್ರೆ ನೀವು ತಪ್ಪೊಪ್ಪಿಗೆ ಪತ್ರ ಕೊಡಿ, ನೀವು ದಂಡ ವಿಧಿಸಬೇಕು. ಹೌದಾ? ಗಾಡಿ ಯಾರು ಕಂಡಕ್ಟರ್ ಯಾವ ಬಸ್ ನೋಡೋಣ ಹೇಳ್ತೀನಿ ನಾನು. ನಿಮಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಕಾಡಿಲ್ಲ. ನೀವು ಇಲ್ಲಿ ಅವರಲ್ಲ, ಇಲ್ಲೇ ಯಾವ ಬಸ್ ಹೊಸಪೇಟೆ ಕರ್ನಾಟಕ ಹೊಸಪೇಟೆ ಬಸ್ ಹೋಗ್ತಾರೆ ಇವರು. ಬರುತ್ತೆ ಬಸ್ಸು, ಅಲ್ಲಿ ಹೇಳ್ತಾರೆ ಇವರು ಕಾರ್ ಮಿಸ್ ಆದರೆ ಯಾವಾಗ ಹೋಗ್ತಾರೆ, ಖುಷಿ ಆಗ್ತಾ ಇದೆ. ಮಗ ಇದ್ರೆ ಹೇಳಿದ್ದಾರೆ, ಈಗ ಒಬ್ಬ ಕಂಪ್ಲೇಂಟ್ ಮಾಡಿ ₹1 ಎಲ್ಲ ಒಂದು ಕೆಲಸ ತಗೊಂಡ್ರು ಇದು ಲಾಸ್ಟ್. ಎಷ್ಟು ವರ್ಷದಿಂದ ಆಗ್ತಿದೆ? 5 ವರ್ಷ ಆಯ್ತಾ? ಇದೇ ಲಾಸ್ಟ್. ಇಡೀ ಜಿಲ್ಲೆಗೆ ನೋಟಿಸ್ ಕಳಿಸಿ, ನಾನು ಕಳಿಸ್ತೀನಿ. ಆ ಲೆಟರ್ ಫಾರ್ವರ್ಡ್ ಮಾಡಿ. ಅಧಿಕಾರಿಗಳೇ ನಿದ್ದೆ ಮಾಡ್ತಾ ಇದ್ದೀರಾ? ನಿದ್ದೆ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಿದ್ದೆ ಮಾಡ್ತಾ ಇದ್ದೀರಾ? ನೀವು ಆರಾಮಾಗಿದ್ದೀರಾ? ನಿಮಗೆ ಕಾಳಜಿನೇ ಇಲ್ಲ. ಹಚ್ಕೊಳೋದಲ್ಲ ಅವ್ರಿಗೆ, ಸಾರ್ವಜನಿಕರು ಕೇಳಿ ನೀವು. ಅವ್ರು ಹೇಳ್ತಾರೆ, ಇವ್ರು ಹೇಳಿದ್ರೆ ಹಂಗೆ ಹೇಳೋದು. ಅದೇ ನಾವು ಯಾರು ಒಬ್ಬನ ತಗೊಂಡು ನಮ್ಗೆ ಕೇಳಿ ನಾವು ಪರ್ಚೇಸ್ ಮಾಡಿದಾರ ನೋಡೋಣ ಬನ್ನಿ. ನಾವು ಶೌಚಾಲಯಕ್ಕೆ ಬರ್ತೀವಿ. ಇಷ್ಟು ಡಿಪೋಗಳಲ್ಲಿ ಎಷ್ಟು ಶೌಚಾಲಯ ಇದೆ? ಎಲ್ಲ ಕಡೆ ಶೌಚಾಲಯ ಎಷ್ಟು ಟೋಟಲ್? 25. 19 ಬಸ್ ಸ್ಟ್ಯಾಂಡ್ ಪ್ಲಸ್ 6 ಡಿಪೋ, ಒಂದು DW 26 ಡಿಪೋ ಡಿಪೋ ನಮ್ಮವರು ಬರ್ತಾರೆ. ಯಾರು ಸಾರ್ವಜನಿಕರು 19 ಬಸ್ ಸ್ಟೇಷನ್ಸ್ ಅಲ್ಲಿ ನಮಗೆ ಶೌಚಾಲಯವನ್ನ ತಾವು ಇನ್ನು 2 ದಿನದೊಳಗಡೆ ಭೇಟಿ ಕೊಟ್ಟು ವರದಿಯನ್ನು ಸಲ್ಲಿಸಬೇಕು. ತಾವೇ ಖುದ್ದಾಗಿ ಹೋಗ್ಬೇಕಿತ್ತು, ಏನು ಕಲೆಕ್ಟ್ ಮಾಡ್ತಿದ್ದಾರೆ ಸಾರ್ವಜನಿಕರು ತಾವು ಮಾತಾಡಿಸ್ಬೇಕು. ಜೊತೆಗೆ ನಮಗೆ ಅಲ್ಲಿಯ ನಮ್ಮ ಗ್ಯಾರಂಟಿಯ ನಮ್ಮ ಪದಾಧಿಕಾರಿಗಳು ಕೂಡ ಬರ್ತಾರೆ. ಅವ್ರಿಗೂ ನಾನು ಇವತ್ತು ಇನ್ಫಾರ್ಮೇಷನ್ ಮಾಡ್ತೀನಿ ಅಧ್ಯಕ್ಷರು ಮುಖಾಂತರ. ಇದು ಟಾಸ್ಕ್ ಫಸ್ಟ್. ಬಸ್ ಸ್ಟ್ಯಾಂಡ್ಗಳು ನಮಗೆ ಜನಸ್ನೇಹಿ ಆಗಬೇಕು. ಜನಸ್ನೇಹಿ ನಮ್ಮ ಬಸ್ ಸ್ಟ್ಯಾಂಡ್ಗಳನ್ನ ಇವತ್ತು ಫ್ರೀಯಾಗಿ ನಾವು ಉಚಿತವಾಗಿ ಕೊಟ್ಟು ಹೆಣ್ಮಕ್ಳಿಗೆ ಶೌಚಾಲಯಕ್ಕೆ ಅವರು ₹10 ಕೊಡ್ಬೇಕಂದ್ರೆ ಅರ್ಥ ಇಲ್ಲ, ಅದರಲ್ಲಿ ಅರ್ಥನೇ ಇಲ್ಲ ಸರ್. ಆ ಒಂದು ಶಕ್ತಿ ಯೋಜನೆಗೆ ಇದು ಹಿನ್ನಡೆ ಆಗುವಂಥ ಒಂದು ಸನ್ನಿವೇಶ ಇದೆ ನಾನು ನೋಡಿದ್ದು. ನಾನು ಇದ್ರ ಗಮನ ಸೆಳೀತೀನಿ ನಾನು. ಆದರೆ ಮೇಂಟೆನೆನ್ಸ್ ದೃಷ್ಟಿಯಲ್ಲಿ ತಾವು ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತೀರಾ. ಆದರೆ ₹3 ದರ ನಿಗದಿ ಆಗಿದೆ. ಆದರೆ ಅದಕ್ಕಿಂತ ಮೇಲೆ ಅವರು ಚೇಂಜ್ ಇಟ್ಕೊಳ್ಬೇಕು ಇವರೇನೆ. ಫಸ್ಟೇ ಬೆಳಗ್ಗೆನೇ ಒಂದಷ್ಟು ಚೇಂಜ್ಗಳನ್ನ ಇವರೇ ಇಟ್ಕೋಬೇಕು. ಅದು ಚೇಂಜ್ ಇಲ್ಲ ಅಂತ ಕೂಡ ಚೇಂಜ್ ಇಲ್ಲ ಕಣ್ರಿ ₹2 ಅಂತ ಹೇಳಿದ್ರೆ ಅವ್ರ ಪಾಪ ಬಸ್ ಹತ್ಬೇಕು, ಓಡೋಗ್ತಾರೆ. ಬಡವರ ಹತ್ರ ನಾವು ಕಲೆಕ್ಟ್ ಮಾಡೋದು, ಮಹಿಳೆಯರಿಗೆ ಇದು ಉಚಿತವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಅನುಕೂಲ ಮಾಡಬೇಕಾದ್ರೆ ಮೇಂಟೆನೆನ್ಸ್ ದೃಷ್ಟಿ ಹೇಳ್ತಿದ್ದೀರಾ. ಸರ್ಕಾರದ ಆದೇಶದಲ್ಲಿ ₹3 ಕಲೆಕ್ಟ್ ಮಾಡಬೇಕು, ₹3 ಕಲೆಕ್ಟ್ ಮಾಡಬೇಕು ಅಂತ. ಅದೇ ಕಡ್ಡಾಯ ಚೇಂಜನ್ನು ಇವರೇ ಕೊಡಬೇಕು. ₹5 ಕೊಟ್ಟರೆ ₹10 ಕೊಟ್ಟರೆ ಅದನ್ನ ಬೆಳಗ್ಗೆನೇ ಚೇಂಜ್ನ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಅಲ್ಲಿ ಯಾರು ಮೇಂಟೈನ್ ಮಾಡ್ತಾರೆ ಅವ್ರು